ಕಮರ್ಷಿಯಲ್ಲು ದುಡ್ಡು ಬಿಸ್ನೆಸ್ಗೋಸ್ಕರ ಪ್ರಕೃತಿನ ನಾಶ ಮಾಡವ್ರೆ. ಎಷ್ಟು 69 ಮರವನ್ನು ಕಡಿದು. ಜಾಗತಿಕ ತಾಪಮಾನ ಕಡಿಮೆ ಮಾಡುವ ದೃಷ್ಟಿಯಿಂದ ಸರ್ಕಾರ ಹಲವಾರು ಗಿಡ ನೆಡುವ ಕಾರ್ಯಕ್ರಮ ಮಾಡುತ್ತದೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಜಾಹೀರಾತು ಫಲಕಕ್ಕೆ ಮರಗಳು ಮರೆಯಾಗಿವೆ ಎಂದು ಮರಗಳ ಕೊಂಬೆಗಳನ್ನು ಅಕ್ರಮವಾಗಿ ಕಡಿದು ಹಾಕಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ. ಹೌದು, ಹೊಸಕೋಟೆ ಮೂಲದ ನಬೀದ್ ಎಂಬ ವ್ಯಕ್ತಿ ತನ್ನ ಜಾಹೀರಾತು ಫಲಕ ಕಾಣಬೇಕು ಎಂಬ ಸಲುವಾಗಿ ಹೆದ್ದಾರಿ ಬದಿಯಲ್ಲಿ ಮರಗಳ ಕೊಂಬೆಗಳನ್ನು ಅಕ್ರಮವಾಗಿ ಕಡಿದು ಹಾಕಿದ್ದಾನೆ. ರಾಷ್ಟ್ರೀಯ ಹೆದ್ದಾರಿ 75ರ ಅವಲಹಳ್ಳಿ ಸಮೀಪದ ಸರ್ವಿಸ್ ರಸ್ತೆಯ ಬದಿಯಲ್ಲಿ ಬೆಳೆದು ನಿಂತಿದ್ದ 50ಕ್ಕೂ ಹೆಚ್ಚು ಮರಗಳ ರೆಂಬೆ ಕೊಂಬೆಗಳನ್ನು ರಾತ್ರೋರಾತ್ರಿ ಅಕ್ರಮವಾಗಿ ಕಡಿದು ಹಾಕಿದ್ದಾನೆ. ಈ ಸಂಬಂಧ ಅವಲಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಕೆಆರ್ಪುರಂ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಇನ್ನು ದೂರು ದಾಖಲಾಗುತ್ತಿದ್ದಂತೆ ಕಾರ್ಯಾಚರಣೆ ಆರಂಭಿಸಿದ ಅರಣ್ಯಾಧಿಕಾರಿಗಳು ಹೊಸಕೋಟೆಯ ನಬೀದ್, ಕಿತಗನೂರು ಶ್ರೀನಿವಾಸ್ ಹಾಗೂ ಜನ್ಯಗಾನಹಳ್ಳಿ ಮುನಿರಾಮು ಎಂಬುವರ ವಿರುದ್ಧ ದೂರು ದಾಖಲಿಸಿಕೊಂಡು ಕತ್ತರಿಸಲಾಗಿದ್ದ ಸುಮಾರು 2 ಟನ್ ಸೌದೆಗಳನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಸದ್ಯ ಅಕ್ರಮವಾಗಿ ಮರಗಳ ಕಡಿದ ಆರೋಪಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಮತ್ತು ಭಾರಿ ದಂಡ ವಿಧಿಸಬೇಕು. ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಇಂತಹ ಚಟುವಟಿಕೆಗಳು ನಡೆಯದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪರಿಸರ ಪ್ರೇಮಿ ಹಾಗೂ ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷ ಮುನಿರಾಮಪ್ಪ ಒತ್ತಾಯಿಸಿದ್ದಾರೆ. ಪದೇ ಪದೇ ಬೆಂಗಳೂರಿನಲ್ಲಿ ಅಕ್ರಮವಾಗಿ ಮರ ಕಡಿಯುವ ಕೃತ್ಯಗಳು ನಡೆಯುತ್ತಲೇ ಇವೆ. ಈ ಬಗ್ಗೆ ಅರಣ್ಯಾಧಿಕಾರಿಗಳು ಯಾವ ಕ್ರಮ ಕೈಗೊಳ್ತಾರೆ ಎಂದು ಕಾದು ನೋಡಬೇಕಿದೆ. FIR ಕೂಡಲೇ ನೀವು ಮಾಡಬೇಕು. ಯಾರು ಇದಕ್ಕೆಲ್ಲ ಕುಮ್ಮಕ್ಕು ಕೊಟ್ಟು ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಲೋಕಲ್ ಜನಪ್ರತಿನಿಧಿಗಳು ಯಾರು ಗುಡ್ಡೆ ಶ್ರೀನಿವಾಸ್ ಇದ್ದಾರೆ, ಇವರು ಮರಗಳು ಕಡಿಸಿರ್ತಕ್ಕಂಥದ್ದು. ಯಾಕೆ ಕಡಿಸಿದ್ದಾರೆ ಅಂತಂದರೆ ಆ ಮರಗಳು ಬ್ರಿಡ್ಜ್ ಮೇಲೆ ಬೆಂಗಳೂರಿಂದ ಹೊರಗಡೆ ಹೋಗೋ ಗಾಡಿಗಳಿಗೆ ಹೈಲೈಟಾಗಿ ಕಾಣಿಸಲ್ಲ, ಹೊಸಕೋಟೆಯಿಂದ ಹೊರಗಡೆ ಬರೋವಂಥ ಒಂದು ಗಾಡಿಗಳಿಗೆ ಹೈಲೈಟಾಗಿ ಕಾಣಿಸಲ್ಲ ಅಂತೇಳಿ ಇದೇ ಫಿಲ್ಲರು, ಇದೇ ಫೋಲು ಇದು ಕಾಣಬೇಕು ಅಂತೇಳಿ ಇರೋ ಮರಗಳನ್ನೆಲ್ಲ ಹೊಡೆದಾಗವ್ರೆ. ಸುಮಾರು 70 ಮರಗಳು ನೋಡಿದವ್ರೆ. ಒಂದು ಜಾಹೀರಾತು ಕಾಣಬೇಕು, ಅವ್ರ ಅಡ್ವರ್ಟೈಸ್ ಕಾಣಬೇಕು ಅಂತೇಳಿ ಹಾಕಿದ್ದಾರೆ. ಕಮರ್ಷಿಯಲ್ಲು ದುಡ್ಡು ಬಿಸ್ನೆಸ್ಗೋಸ್ಕರ ಪ್ರಕೃತಿನ ನಾಶ ಮಾಡವ್ರೆ. ಎಷ್ಟು 69 ಮರವನ್ನು ಕಡಿದು ಆಫ್ ಮಾಡಿರ್ತಕ್ಕಂಥದ್ದು ವೈ ಶ್ರೀನಿವಾಸ್ BJP ಮುಖಂಡ ಅಲಿಯಾಸ್ ಗುಡ್ಡೆ ಸೀನಾ. ಅವರವರ ಸ್ವಾರ್ಥಕ್ಕೆ ದುಡ್ಡು ಮಾಡೋದಕ್ಕೆ ಕಮರ್ಷಿಯಲ್ ಬೋರ್ಡು ಏನು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಕಾಣಬೇಕಂತೇಳಿ 69 ಮರಗಳನ್ನ ಆಫ್ ಮಾಡಿ ಇವತ್ತು ಅವರವರ ಬೆಲೆ ಬೇಯಿಸ್ಕೊಳಕ್ಕೆ ಹೊರಟವ್ರೆ. ಈ ಕಾಲದಲ್ಲಿ ಉಸಿರಾಡೋದಕ್ಕೆ ಸರಿಯಾಗಿ ಮರಗಳಿಲ್ಲ, ಸರಿಯಾಗಿ ನೆರಳಿಲ್ಲ. ಅಂಥ ಟೈಮಲ್ಲಿ ಒಂದು ಮರ ಇಕ್ಕೋಕ್ಕೆ ಯೋಗ್ಯತೆ ಇಲ್ಲ. ಯಾರೋ ಇಟ್ಟಿರ್ತಕ್ಕಂಥ ಮರಗಳನ್ನು ಕಡಿದು ಬಿಸ್ನೆಸ್ ಮಾಡೋಕ್ಕೆ ಹೊರಟವ್ರೆ.